ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ಸಿದ್ಧರಾಗಿ. ಏಪ್ರಿಲ್ 21, 22, 23 ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ನೀಡಲಿವೆ. ನಿಮ್ಮ ರಾಶಾಧಿಪತಿ ಮಂಗಳನ ಕೃಪೆಯಿಂದಾಗಿ ನಿಮ್ಮ ಶೌರ್ಯ ಮತ್ತು ಸಾಹಸಕ್ಕೆ ತಕ್ಕ ಪ್ರತಿಫಲ ಸಿಗುವ ಕಾಲ ಬಂದಿದೆ. ನೀವು ಎದುರಿಸುತ್ತಿದ್ದ ಸುದೀರ್ಘ ಹೋರಾಟಗಳಿಗೆ ಈಗ ಸುಖಾಂತ್ಯ ಸಿಗಲಿದ್ದು 3 ವಿಶೇಷ ಶುಭ ವಾರ್ತೆಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ. ವೃಶ್ಚಿಕ ರಾಶಿಯವರ ವಿಶೇಷ ಗುಣಗಳು. ವೃಶ್ಚಿಕ ರಾಶಿಯವರು ಅತಿ ಹೆಚ್ಚು ಆತ್ಮವಿಶ್ವಾಸ ಉಳ್ಳವರು ಮತ್ತು ರಹಸ್ಯಗಳನ್ನು ಕಾಪಾಡುವಲ್ಲಿ ಎತ್ತಿದ ಕೈ. ನೀವು ಹೊರಗಿನಿಂದ ಶಾಂತವಾಗಿ ಕಂಡರೂ ಕೂಡ ಒಳಗಿನಿಂದ ಸಾಧಿಸುವ ಕಿಚ್ಚನ್ನು ಹೊಂದಿರ್ತೀರ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಮಾನಸಿಕವಾಗಿ ಸ್ವಲ್ಪ ಜಿಗುಪ್ಸೆ ಅನುಭವಿಸ್ತಾ ಇರ್ಬೋದು. ನಂಬಿದವರಿಂದಲೇ ಮೋಸ ಅಥವಾ ಆರೋಗ್ಯದ ಕಿರಿಕಿರಿ ನಿಮ್ಮನ್ನು ಕಾಡ್ತಾ ಇರಬಹುದು. ಈ 3 ದಿನಗಳು ಈ ಎಲ್ಲ ನೆಗೆಟಿವ್ ಶಕ್ತಿಗಳನ್ನು ದೂರ ಮಾಡುತ್ತೆ. ಮೊದಲನೇ ಶುಭವಾರ್ತೆ, ಶತ್ರುಗಳ ಮೇಲೆ ವಿಜಯ ಮತ್ತು ನ್ಯಾಯಾಲಯದ ಜಯ. ನಿಮ್ಮ ಮೊದಲ ದೊಡ್ಡ ಶುಭವಾರ್ತೆ ಅಂತಂದರೆ ಶತ್ರುಗಳ ಪತನ. ನಿಮ್ಮ ಏಳಿಗೆಯನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದವರು ತಾವಾಗಿಯೇ ಸೋಲೊಪ್ಪಿಕೊಳ್ತಾರೆ. ಯಾವುದಾದ್ರೂ ಕೋರ್ಟ್ ಕೇಸ್ ಅಥವಾ ಆಸ್ತಿ ವಿವಾದಗಳು ನಡೀತಾ ಇದ್ದರೆ ಈ 3 ದಿನಗಳಲ್ಲಿ ನಿಮಗೆ ಅನುಕೂಲಕರವಾದ ಸುದ್ದಿ ಬರುತ್ತೆ. ಹಳೆಯ ಸಾಲಗಳಿಂದ ಮುಕ್ತಿ ಸಿಗಲಿದ್ದು ಹಣಕಾಸಿನ ಸ್ಥಿತಿ ಬಲಗೊಳ್ಳುತ್ತೆ. ಎರಡನೇ ಶುಭವಾರ್ತೆ, ವೃತ್ತಿ ಜೀವನದಲ್ಲಿ ದಿಢೀರ್ ಬದಲಾವಣೆ. ವೃತ್ತಿ ಕ್ಷೇತ್ರದಲ್ಲಿ ನೀವು ನಿರೀಕ್ಷಿಸದ ಒಂದು ದೊಡ್ಡ ಅವಕಾಶವೊಂದು ನಿಮ್ಮ ಬಾಗಿಲು ತಟ್ಟುತ್ತೆ. ವಿಶೇಷವಾಗಿ ವಿದೇಶಿ ವ್ಯವಹಾರ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿರುವವರಿಗೆ ಭಾರಿ ಲಾಭವನ್ನೋದು ಉಂಟಾಗುತ್ತೆ. ನಿರುದ್ಯೋಗಿಗಳಿಗೆ ಪ್ರತಿಷ್ಠಿತ ಸಂಸ್ಥೆಯಿಂದ ಉದ್ಯೋಗದ ಕರೆ ಬರಬಹುದು. ಕಷ್ಟಪಟ್ಟು ಕೆಲಸ ಮಾಡುವ ನಿಮ್ಮ ಶೈಲಿಗೆ ಈಗ ಸಂಬಳ ಏರಿಕೆ ಅಥವಾ ಪ್ರಮೋಷನ್ ಸಿಗುವ ಸಾಧ್ಯತೆ ಇರುತ್ತೆ. ಮೂರನೇ ಶುಭವಾರ್ತೆ, ಕೌಟುಂಬಿಕ ಗೌರವ ಮತ್ತು ಸಂತಾನ ಭಾಗ್ಯ. ಮೂರನೇ ಶುಭವಾರ್ತೆ ಏನಿದೆ, ನಿಮ್ಮ ಮನೆಗೆ ಸಂಬಂಧಿಸಿದ್ದು ಮನೆಯಲ್ಲಿ ದೀರ್ಘಕಾಲದ ಸಮಸ್ಯೆಯಾಗಿದ್ದ ಕೌಟುಂಬಿಕ ಕಲಹಗಳು ಬಗೆಹರಿಯುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ದಿನಗಳಲ್ಲಿ ಶುಭ ಸುದ್ದಿ ಅನ್ನೋದು ಕೇಳಿ ಬರುತ್ತೆ. ಸಮಾಜದಲ್ಲಿ ನಿಮ್ಮ ಅಥವಾ ನಿಮ್ಮ ಕುಟುಂಬದ ಗೌರವ ಹೆಚ್ಚಾಗುವಂತಹ ಘಟನೆ ಜರುಗಲಿದೆ. ಅವಿವಾಹಿತರಿಗೆ ಮನಸ್ಸಿಗೆ ಒಪ್ಪುವಂತಹ ಸಂಗಾತಿ ಸಿಗುವ ಯೋಗ ಇದೆ. ಇನ್ನು ಎಚ್ಚರಿಕೆ, ಸಿಟ್ಟು ಮತ್ತು ಹಣಕಾಸಿನ ಜಾಗೃತಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ಮುಂಗೋಪನೆ ನಿಮಗೆ ಶತ್ರುವಾಗದಂತೆ ನೋಡ್ಕೊಳ್ಬೇಕಾಗುತ್ತೆ. ಮಾತನಾಡಬೇಕಾದ್ರೆ ಸಂಯಮ ಇರಲಿ, ಇಲ್ಲದಿದ್ದರೆ ಆಪ್ತ ಸಂಬಂಧಗಳು ಬಿರುಕು ಮೂಡಬಹುದು. ಆರೋಗ್ಯದ ವಿಚಾರದಲ್ಲಿ ಸ್ನಾಯು ಅಥವಾ ಮೂಳೆಗಳಿಗೆ ಸಂಬಂಧಿಸಿದ ಸಣ್ಣ ನೋವು ಅನ್ನೋದು ಕಾಣಿಸಿಕೊಳ್ಬಹುದು. ಪಿ ಅಥವಾ ಎಸ್ ಅಕ್ಷರದಿಂದ ಹೆಸರು ಶುರುವಾಗುವ ಮಹಿಳೆಯರಿಂದ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ. ಜಾಗ್ರತೆ ಇರಲಿ. ಇನ್ನು ಇದಕ್ಕೆಲ್ಲ ಸರಳ ಪರಿಹಾರಗಳು ಏನು, ದೈವಬಲ ಹೇಗೆ? ನಿಮ್ಮ ಈ ಶುಭ ಫಲವನ್ನು, ಶುಭ ಸಮಯವನ್ನು ಇನ್ನಷ್ಟು ಯಶಸ್ವಿ ಮಾಡಿಕೊಳ್ಳೋದಕ್ಕೆ ಹೀಗೆ ಮಾಡಿ. ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ. ಈ 3 ದಿನಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲೇ ಸ್ತೋತ್ರ ಪಾರಾಯಣ ಮಾಡಿ. ಇದು ನಿಮ್ಮ ಶಕ್ತಿ ಹೆಚ್ಚಿಸುತ್ತೆ. ಸೂರ್ಯ ದೇವರಿಗೆ ಅರ್ಘ್ಯ, ಬೆಳಿಗ್ಗೆ ಸೂರ್ಯ ದೇವನಿಗೆ ನೀರನ್ನು ಅರ್ಪಿಸಿದಾಗ ಅದಕ್ಕೆ ಸ್ವಲ್ಪ ಕುಂಕುಮ ಮತ್ತು ಅಕ್ಷತೆಯನ್ನು ಸೇರಿಸಿ ಓಂ ಸೂರ್ಯಾಯ ನಮಃ ಅಂತ ಜಪಿಸಿ. ಇನ್ನು ಈ 3 ದಿನಗಳಲ್ಲಿ ಕೆಂಪು ಬಣ್ಣದ ಆಹಾರವನ್ನು, ಉದಾಹರಣೆಗೆ ಕೆಂಪೇಳೆ ಅಥವಾ ಹಣ್ಣು ದಾನ ಮಾಡಿ. ಬೆಲ್ಲ ಅಥವಾ ಕಡಲೆಕಾಯಿಯನ್ನು ನವಗ್ರಹಗಳಿಗೆ ಅರ್ಪಿಸೋದು ಒಳ್ಳೆಯದು. ಇನ್ನು ಪ್ರಮುಖ ಕೆಲಸಗಳಿಗೆ ಹೋಗಬೇಕಾದ್ರೆ ಕಪ್ಪು ಬಣ್ಣದ ಬಟ್ಟೆ ಧರಿಸಬೇಡಿ ಮತ್ತು ಸೂರ್ಯಾಸ್ತದ ನಂತರ ಹಣದ ಸಾಲ ಕೊಡಬೇಡಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ಇಚ್ಛಾಶಕ್ತಿ ಮತ್ತು ದೈವಬಲ ನಿಮ್ಮನ್ನು ಉನ್ನತಕ್ಕೆ ಒಯ್ಯುತ್ತೆ. ಸಕಾರಾತ್ಮಕವಾಗಿ ಹೆಜ್ಜೆ ಇಡಿ, ವಿಜಯ ನಿಮ್ಮದೇ ಆಗಿರುತ್ತೆ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.